ಸೊ ಐ ಗೈಸ್ ಎಲ್ಲರಿಗೂ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್. ಇವತ್ತಿನ ಟಾಪ್ 5 ಲೇಟೆಸ್ಟ್ ಕ್ರಿಕೆಟಿಂಗ್ ನ್ಯೂಸ್ ಅಪ್ಡೇಟ್ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಅಪ್ಡೇಟ್ ನಂಬರ್ 1 ನೋಡೋದಾಯ್ತು ಅಂತಂದ್ರೆ ಚಾಂಪಿಯನ್ಸ್ ಟ್ರೋಫಿ ರಿಲೇಟೆಡ್ ನ್ಯೂಜಿಲೆಂಡ್ ನಾಯಕ ಸ್ಯಾಂಟ್ನರ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಟಾಸ್ ಸೋತ್ರು ಕೂಡ ಒಳ್ಳೇದಾಗ್ಬೋದಲ್ಲ, ಅಲ್ಲಿ ಟಾಸ್ ಏನು ಮ್ಯಾಟ್ರ್ ಆಗಲ್ಲ ಮತ್ತು ಟಾಸ್ ಸೋತಿದ್ದು ಕೂಡ ಒಳ್ಳೇದಾಗ್ಬೋದು ಅಂತಂದು ಸ್ಯಾಂಟ್ನರ್ ಅವರಾದ್ರೆ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದೀರಾ ಅಂತಂದ್ರೆ ಕ್ಲಿಯರ್ ಆಗಿ ಹೇಳ್ಬೇಕಂತಂದ್ರೆ ಇಲ್ಲಿ ಟಾಸ್ ಗೆಲ್ತವೋ ಬಿಡ್ತವೋ ಅದು ಗೊತ್ತಿಲ್ಲ ಮತ್ತು ಅದು ಸೆಕೆಂಡ್ರಿ. ಟಾಸ್ ಸೋತ್ರು ಕೂಡ ಅಲ್ಲಿ ಒಳ್ಳೇದಾಗೋ ಚಾನ್ಸಸ್ ಇದೆ. ಯಾಕಂತಂದ್ರೆ ಅಕಸ್ಮಾತ್ ಏನಾದ್ರು ಸ್ಯಾಂಟ್ನರ್ ಅವರು ಟಾಸ್ ಏನಾದ್ರು ಸೋತ್ರೆ ನಮ್ಮ ರೋಹಿತ್ ಶರ್ಮಾ ಬ್ಯಾಟಿಂಗ್ಗೆ ತಗೊಳ್ಳಿ ಬೌಲಿಂಗ್ಗೆ ತಗೊಳ್ಳಿ ಅವರಿಗೆ ಒಂದು ಅಡ್ವಾಂಟೇಜ್ ಇರುತ್ತೆ ಅಂದು ಇವ್ರು ಹೇಳಿದಾರೆ ಅಂತ ಹೇಳ್ಬೋದು. ಇನ್ನು ಅಪ್ಡೇಟ್ ನಂಬರ್ 2 ಬಂದ್ಬಿಟ್ಟು ವೆಂಕಟೇಶ್ ಅಯ್ಯರ್ ಗೌತಮ್ ಗಂಭೀರ್ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಈ ಅಪ್ಪನ ಮುಖ ಯಾವಾಗ ನೋಡಿದ್ರು ಒಂಥರ ಇರುತ್ತೆ, ಗೆದ್ದಾಗಷ್ಟೇ ನೋಡ್ತೀವಿ ಮುಖದಲ್ಲಿ ಖುಷಿ, ಗೆಲ್ಲದೆ ಇರುವಾಗ ಒಂಥರ ಇರ್ತಾರೆ ಮನುಷ್ಯ. ಈತ ಸತ್ರು ನಗೋದಿಲ್ಲ ಮತ್ತು ಮ್ಯಾಚ್ ಗೆದ್ದಾಗ ಮಾತ್ರ ನಗುತ್ತಾರೆ ಮತ್ತು ಮ್ಯಾಚ್ ಗೆಲ್ಲದೆ ಇರಿದಾಗ ಮತ್ತು ಯಾವುದೇ ಖಾಲಿ ಟೈಮಲ್ಲಿ ಫ್ರೀ ಟೈಮಲ್ಲಿ ನೋಡ್ತಾ ಇರಬೇಕು, ಮೂವತ್ತೆಂಬತ್ತು ಗಂಟು ಮಾಡ್ಕೊಂಡು ಕುಂತಿರೋ ತರ ಕಾಣ್ತಾ ಇರ್ತಾರೆ ಅಂತಂದು ಗೌತಮ್ ಗಂಭೀರ್ಗೆ ವೆಂಕಟೇಶ್ ಅಯ್ಯರ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ಇನ್ನು ಇಲ್ಲೇನಪ್ಪ ಅಂತಂದ್ರೆ ಇವ್ರು ಯಾವಾಗ ನೋಡಿದ್ರು ನಗೋದೇ ಇಲ್ಲ ಮತ್ತು ಮ್ಯಾಚ್ ಗೆದ್ದಾಗ ಸ್ವಲ್ಪ ನಗ್ತಾರೆ, ಬಿಟ್ರೆ ಯಾವಾಗ ಒಂದ್ಸರಿ ನಗ್ತಾರೆ. ಅದು ಗೌತಮ್ ಗಂಭೀರ್ ಕ್ಯಾರೆಕ್ಟರ್ ಅಂತಂದು ವೆಂಕಟೇಶ್ ಅಯ್ಯರ್ ಅವರಾದ್ರೆ ಹೇಳಿದಾರೆ ಅಂತ ಹೇಳ್ಬೋದು. ಇನ್ನು ಅಪ್ಡೇಟ್ ನಂಬರ್ 3 ಬಂದ್ಬಿಟ್ಟು ಅಪ್ಡೇಟ್ ನಂಬರ್ 3 ಏನಪ್ಪಾ ಅಂತಂದ್ರೆ ನ್ಯೂಜಿಲೆಂಡ್ಗೆ ಇದೀಗ ಒಂದು ಬ್ಯಾಡ್ ನ್ಯೂಸ್ ಅಂತಾನೆ ಹೇಳ್ಬೋದು, ನಮ್ಮ ಇಂಡಿಯಾಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಅದೇನಪ್ಪಾ ಅಂತಂದ್ರೆ ಸೆಮಿಫೈನಲ್ ಮ್ಯಾಚ್ ಅಲ್ಲಿ ನ್ಯೂಜಿಲೆಂಡ್ ತಂಡ ಸೌತ್ ಆಫ್ರಿಕಾ ವಿರುದ್ಧ ಆಡುತ್ತೆ ಮತ್ತು ಗೆಲ್ಲುತ್ತೆ. ಅದು ಮ್ಯಾಟ್ರ್ ಬಿಟ್ಟಾಕಿದ್ರೆ ಇನ್ನೊಂದೇನಪ್ಪ ಅಂತಂದ್ರೆ ಅಲ್ಲಿ ಒಂದು ಇನ್ಸಿಡೆಂಟ್ ಆದ್ರೆ ನಡೆಯುತ್ತೆ. ಅದೇ ನ್ಯೂಜಿಲೆಂಡ್ ಬೌಲರ್ ಆದಂತ ಮ್ಯಾಟ್ ಹೆನ್ರಿಗೆ ಇಂಜುರಿ ಆಗುತ್ತೆ. ಶೋಲ್ಡರ್ ನಿಗಲ್ ಆಗಿರೋ ಕಾರಣದಿಂದಾಗಿ ಅವರಿಗೆ ಸ್ವಲ್ಪ ರೆಸ್ಟ್ ತಗೊಂಡಿದ್ರ ಅಂತ ಹೇಳ್ಬೋದು ಮತ್ತು ಸ್ವಲ್ಪ ಅವರಿಗೆ ಇಂಜುರಿ ಆಗಿರೋ ಕಾರಣದಿಂದಾಗಿ ಫೈನಲ್ಗೆ ಆಡ್ತಾರ ಇಲ್ವಾ ಅಂತ ಡೌಟ್ಫುಲ್ ಕೂಡ ಇತ್ತು. ಇನ್ನು ನ್ಯೂಜಿಲೆಂಡ್ ತಂಡದ ಹೆಡ್ ಕೋಚ್ ಆಗಿರುವಂತ ಗ್ಯಾರಿ ಅವರು ಇದೀಗ ಒಂದು ಅಪ್ಡೇಟ್ ಆದ್ರೆ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಮ್ಯಾಟ್ ಹೆನ್ರಿ ಅವರು ಆಡೋದು ಡೌಟ್ಫುಲ್ ಮತ್ತು ಫೈನಲ್ ಪಂದ್ಯಕ್ಕೆ ಇವ್ರು ಆಡೋದು ಡೌಟ್ ಅಂತಂದು ಗ್ಯಾರಿ ಅವರಾದ್ರೆ ಹೇಳಿದ್ದಾರೆ. ಅವ್ರಿಗೆ ಶೋಲ್ಡರ್ ನಿಗಲ್ ಆಗಿರೋ ಕಾರಣದಿಂದಾಗಿ ಅವ್ರು ಆಡದೇ ಇರ್ಬೋದು ಮತ್ತು ಆಡಿದ್ರು ಆಡ್ಬೋದು, ಡೌಟ್ಫುಲ್ ಅಲ್ಲಿ ಇದೆ ಅಂತಂದು ಇವ್ರು ಹೆಡ್ ಕೋಚ್ ಆದ್ರೆ ಹೇಳಿದ್ದಾರೆ. ಒಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ ನಮ್ಮ ಟೀಮ್ ಇಂಡಿಯಾದ ವಿರುದ್ಧ ಸೆಮಿಫೈನಲ್ ಅಥವಾ ಲೀಗ್ ಸ್ಟೇಜ್ ಮ್ಯಾಚ್ ಅಲ್ಲಿ ಬಂದ್ಬಿಟ್ಟು 5 ವಿಕೆಟ್ ಆದ್ರೆ ತೆಗಿತಾರೆ ಹೆನ್ರಿ ಅವರು. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾಗೆ ಕಾಟ ಕೊಟ್ಟಂತ ಬೌಲರ್. ಆ ಕಾರಣದಿಂದಾಗಿ ನಮ್ಮ ಟೀಮ್ ಇಂಡಿಯಾಗೆ ಒಂದು ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು ಇವ್ರು ಏನಾದ್ರು ಫೈನಲ್ ಮ್ಯಾಚ್ ಆಡಲಿಲ್ಲ ಅಂತಂದ್ರೆ. ಇನ್ನು ಅಪ್ಡೇಟ್ ನಂಬರ್ 4 ಬಂದ್ಬಿಟ್ಟು ಡೇವಿಡ್ ಮಿಲ್ಲರ್ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ. ನಾನು ಜೆನ್ಯೂನ್ ಆಗಿ ಹೇಳ್ತಾ ಇದ್ದೀನಿ, ನನ್ನ ಮನಸ್ಸಿಂದ ಹೇಳ್ತಾ ಇದ್ದೀನಿ, ನಾನು ಫೈನಲ್ ಮ್ಯಾಚ್ ಅಲ್ಲಿ ನ್ಯೂಜಿಲೆಂಡ್ ತಂಡಕ್ಕೆ ಸಪೋರ್ಟ್ ಮಾಡುತ್ತೇನೆ ಮತ್ತು ನ್ಯೂಜಿಲೆಂಡ್ ತಂಡನೇ ಗೆಲ್ಲಬೇಕು ಅಂತಂದು ಇವ್ರು ಹೇಳಿದಾರೆ ಅಂತ ಹೇಳ್ಬೋದು ಡೇವಿಡ್ ಮಿಲ್ಲರ್. ಇನ್ನು ಕೊನೆ 5ನೇ ಅಪ್ಡೇಟ್ ಬಂದ್ಬಿಟ್ಟು ಮೊಹಮ್ಮದ್ ಶಮಿ ಅವರು ಒಂದು ಸ್ಟೇಟ್ಮೆಂಟ್ ಆದ್ರೆ ಕೊಟ್ಟಿದ್ದಾರೆ ದುಬೈ ಸ್ಟೇಡಿಯಂ ಬಗ್ಗೆ. ಏನಪ್ಪಾ ಅಂತಂದ್ರೆ ಈ ಸ್ಟೇಡಿಯಂನಲ್ಲಿ ನಾವು ಎಲ್ಲ ಮ್ಯಾಚಸ್ ಆಡ್ತಾ ಇರೋದು ನಮಗೆ ಒಂದು ಪ್ಲಸ್ ಪಾಯಿಂಟ್ ಮತ್ತು ಈ ಸ್ಟೇಡಿಯಂನ ಎಲ್ಲ ಯಾವ ಥರ ಎಲ್ಲ ವರ್ಕ್ ಆಗುತ್ತೆ ಸ್ಟೇಡಿಯಂ ಮತ್ತು ಪಿಚ್ ಎಲ್ಲ ಯಾವ ಥರ ವರ್ಕ್ ಆಗುತ್ತೆ ಬಿಹೇವ್ ಮಾಡುತ್ತೆ ಎಲ್ಲ ನಮಗೆ ಗೊತ್ತಿದೆ. ಆ ಕಾರಣದಿಂದಾಗಿ ಎಲ್ಲ ಪಂದ್ಯಗಳು ಈ ಸ್ಟೇಡಿಯಂನಲ್ಲಿ ನಡೀತಾ ಇರೋದು ನಮಗೆ ಒಂದು ಪ್ಲಸ್ ಪಾಯಿಂಟ್ ಮತ್ತು ಈ ಥರ ಒಂದು ಚಾನ್ಸ್ ಯಾರಿಗೂ ಸಿಗೋದಿಲ್ಲ ಮತ್ತು ಒಳ್ಳೆ ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು ನಮ್ಮ ಭಾರತ ತಂಡಕ್ಕೆ ಅಂದು ಇವ್ರು ಮೊಹಮ್ಮದ್ ಶಮಿ ಅವರಾದ್ರೆ ಹೇಳಿದ್ದಾರೆ. ಇನ್ನು ಈ 5 ಅಪ್ಡೇಟಲ್ಲಿ ಯಾವ್ದು ಇಷ್ಟ ಆಯ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ.